ಇವನಾರವ 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 ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ನಾವು ಏನು ಎಷ್ಟು ವಿಶೇಷವಾದ ತತ್ವವನ್ನು ಅವತ್ತೇ ಕೊಟ್ಟಿದ್ದಾರೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಆತ್ಮಾವಲೋಕನ ಅಂತರಾವಲೋಕನ ಅಂತ ಹೇಳಿ ಅಂತ ತತ್ವವನ್ನು ಅವರು ಉದಾತ್ತ ಚಿಂತನೆಗಳು ನಮ್ಮೆಲ್ಲ ವ್ಯಕ್ತಿತ್ವವನ್ನ ವಿಕಾಸ ಮಾಡ್ಕೊಳ್ಳಿಕ್ಕೆ ನಮ್ಮನ್ನು ನಾವು ಸುಧಾರಣೆ ಆಗಲಿಕ್ಕೆ ಪ್ರತಿದಿನ ಏನಾಗಬೇಕು, ಹೊಸದನ್ನ ಕಲಿಬೇಕಾಗುತ್ತೆ, ಹೊಸದನ್ನ ರೂಢಿಸಿಕೊಳ್ಳಬೇಕಾಗುತ್ತೆ, ಪಾಲನೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ವ್ಯಕ್ತಿತ್ವ ವಿಕಸನ ಬಂದಾಗ ಒಂದು ವಚನ ನಾವು ಮರೀಲಿಕ್ಕೆ ಹೋಗಬಾರದು. ಅದು ವ್ಯಕ್ತಿತ್ವದ ತಳಹದಿ ಅಂತ ಹೇಳ್ತೀವಿ. ವ್ಯಕ್ತಿತ್ವಕ್ಕೆ ಸೂತ್ರ ಕೊಡ್ತಕ್ಕಂಥ ಒಂದು ವಚನ ಎಲ್ಲರೂ ಕೇಳಿದ್ರಿ. ಬಹಳ ಪ್ರಸಿದ್ಧವಾದಂತಹ ಒಂದು ವಚನ. ತಳಬೇಡ, ಒಲಬೇಡ, ತುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅಂಗರಿಗೆ ಅಸಹ್ಯ ಪಡಬೇಡ, ತನ್ನ ಮನ್ನಿಸಬೇಡ, ಇದರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಮೂಲದ ಸಂಗಮ ದೇವರ ತಿಳಿಸುವ ಬರಿ. ಇದಕ್ಕಿಂತ ಏಳು ಸೂತ್ರಗಳು ಸಪ್ತಸೂತ್ರಗಳು ಜೀವನ ಸಪ್ತಸೂತ್ರಗಳು ಅಂತ ಸಾಹಿತ್ಯವನ್ನ ಓದ್ತಕ್ಕಂಥ ಹವ್ಯಾಸವನ್ನ ಈ ತರ ಒಂದು ಉಪನ್ಯಾಸ ಇರ್ಬೋದು, ಚಿಂತನೆ ಇರ್ಬೋದು, ಮಂಥನ ಇರ್ಬೋದು, ಚರ್ಚೆ ಇರ್ಬೋದು, ಗೋಷ್ಠಿಗಳಿರ್ಬೋದು, ಕವಿಗೋಷ್ಠಿ ಇರ್ಬೋದು, ಇದೆಲ್ಲ ಮಾಡಿದಾಗ ಮಾತ್ರ ವಚನ ಸಾಹಿತ್ಯವನ್ನ ಸವಿಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಕೆಲಸಗಳು ಜಾಸ್ತಿ ಆಗ್ತಕ್ಕಂಥ ಅವಕಾಶಗಳು ಬೇಕಾಗಿದ್ದಾವೆ, ವೇದಿಕೆಗಳು ಬೇಕಾಗಿದ್ದಾವೆ. ನೋಡ್ಲಿಕ್ಕೆ ನಾವೆಲ್ಲ ಮನುಷ್ಯರೇ ಭೌತಿಕವಾಗಿರುತ್ತೆ, ಆದರೆ ಮನುಷ್ಯತ್ವ ಗುಣ ಇಲ್ಲಿದ್ರೆ ಅಥವಾ ಸತ್ವ ಇಲ್ಲಿದ್ರೆ ನಾವು ಯಾವತ್ತೂ ಕೂಡ ಮನುಷ್ಯರ ಹೆಸರಿಗೆ ಮಾತ್ರ ಮನುಷ್ಯರಾಗಿರ್ತೀವಿ. ಆದ್ರೆ ಮನುಷ್ಯತ್ವ ಇಲ್ಲದೆ ಇದ್ರೆ, ನಾವು ಮಾನವೀಯ ಗುಣಗಳಿಲ್ಲದೆ, ನೈತಿಕ ಮೌಲ್ಯಗಳಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಅರ್ಥ ಇಲ್ಲ ಅನ್ನತಕ್ಕಂಥ ವಿಚಾರವನ್ನ ಅವತ್ತೇ ಹೇಳ್ತಾರೆ. ಹಾಗಾಗಿ ಸಾಕಷ್ಟು ವಿಚಾರಗಳು ಬರ್ತವೆ ಅಂತ ಎಲ್ಲ ಜೀವನದ ಸೂತ್ರಗಳಲ್ಲಿ ಜೀವನಕ್ಕೆ ಏನ್ ಬೇಕು ಅಂತಕ್ಕಂಥ ಎಲ್ಲ ವಿಚಾರ ವಚನಗಳಿವೆ. ಅರಿವೇ ಗುರು ಅಂತಕ್ಕಂಥ ಒಂದು ಎರಡು ಬಲಗಳು, ಸಣ್ಣ ವಾಕ್ಯ ಅರಿವೇ ಗುರು ಅಂತಕ್ಕಂಥದ್ದು ಕಾಯಕಬೇಕ. ಇದರಲ್ಲಿ ನೂರಾರು ಪೀಸ್ಗಳನ್ನು ಮಾಡಬಹುದು. ಎಷ್ಟು ಸರಳ. ಅರಿವು ನಮ್ಗೆ ಗೊತ್ತಿರಲಿಲ್ಲ ಶಬ್ದ, ಗುರು ಗೊತ್ತಿರಲಿಲ್ಲ, ಎರಡು ಸೇರಿಸಿದವರು ಅರಿವೇ ಗುರು. ಎಷ್ಟು ಸಹಜವಾಗಿ ಬಂದಂತಹ ಭಾವ, ಎಷ್ಟು ಸರಳತೆಯ ಶಬ್ದಗಳು. ಹಾಗಾಗಿ ಅಂತಂತ ಸರಳವಾದ ಭಾಷೆಗೆ ಸಾತ್ವಿಕವಾದ ಭಾವವನ್ನ ಉಣಬಡಿಸಿದಂತಹ ಅಂತ ಏನಂದ್ರೆ ವಚನ ಸಾರ, ವಚನ ಮಾತ್ರ ಜೀವನ ಸಾಕ್ಷಾತ್ಕಾರ. ಸಾರವನ್ನ ಹಿಂದೆ ಕಾಲ್ಪನಿಕ ಪ್ರಜ್ಞೆ ಇದೆ, ವಾಸ್ತವ ಸಮಾಜ ಹೇಗಿದೆ, ನಾವು ಹೆಂಗ್ ಬದುಕಬೇಕು, ಕಷ್ಟಗಳು ಬಂದೇ ಬರ್ತವೆ. ಆ ಕಷ್ಟಗಳನ್ನ ಬೇಡ ಅನ್ನಂಗಿಲ್ಲ, ಬಂದದನ್ನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಅಭ್ಯಾಸ. ಆ ಕಷ್ಟಗಳನ್ನ ಎದುರಿಸತಕ್ಕಂಥ ಸಾಹಿತ್ಯಗಳು ವಚನ ಸಾಹಿತ್ಯ. ಅಂದ್ರೆ ನಮ್ಗೇನು ವಾಸ್ತವ ಇದೆ, ಸತ್ಯ ಏನಿದೆ ಅದನ್ನ ನೇರವಾಗಿ ಹೇಳ್ತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯ. ಅದಕ್ಕೆ ನಾವು ಪರಿಪಕ್ವ ಆಗೋದಕ್ಕೆ ಗಟ್ಟಿತನ ಬೆಳೆಸಿಕೊಳ್ಳೋದು ಅನ್ನೋದನ್ನ ವಚನ ಹೇಳ್ಕೊಡೋದು. ಆಮೇಲೆ ವಚನಕಾರರ ಬದುಕನ್ನ ಅರಿತುಕೊಳ್ತಕ್ಕಂಥ ಮನೋಭಾವನ ಬೆಳೆಸಿಕೊಂಡ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಎಷ್ಟು ಸಾಧ್ಯ ಆಗತ್ತಷ್ಟು ಈ ಒಳ್ಳೆಯದನ್ನ ಬಯಸ್ತಾ ಅದಕ್ಕೆ ಹೇಳೋದು ಡೂ ಗುಡ್, ಬಿ ಗುಡ್ ಡೂ ಗುಡ್ ಅಂತ ಮಾಡ್ತೀವಿ. ಬಿ ಗುಡ್ ಡೂ ಗುಡ್, ಒಳ್ಳೆಯವರಾಗಿರಿ, ಒಳ್ಳೆಯದನ್ನ ಮಾಡ್ತಾ ಇರ್ತಕ್ಕಂಥದ್ದು ವ್ಯಕ್ತಿತ್ವಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ನಾವು ಬಯಸ ನೋಡಿ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಎಲ್ಲಾ ಉದಾಹರಣೆಗಳನ್ನ ಕೊಟ್ಟ ಸವಿಸ್ತಾರವಾಗಿ ನಮ್ಮ ನಿಮ್ಮ ಮನಸ್ಸುಗಳಲ್ಲಿ ಗೆದ್ದಂತ ಶ್ರೀ ಟಿಗಾಯಿ ಸರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ನಿಜವಾಗಲೂ ಇದು ಮನಸ್ಸಿಗೆ, ನಮ್ಮೆಲ್ಲರ ಮನಸ್ಸಿಗೆ ಬಹಳ ಹಿಡಿಸ್ತೀವಿ ಇವತ್ತಿನ ಈ ಉಪನ್ಯಾಸ. ಸರ್ ಹೇಳಿದ್ದು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ,
ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ